ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 9ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾರಕಕ್ಕೇರಿದೆ. ವಾರ್ಡ್ನ ನಿವಾಸಿಗಳು ಹನಿ ನೀರಿಗೂ ಪರದಾಡುವಂತಾಗಿದ್ದು, ನಮಗೆ ನೀರು ಕುಡಿ ಎಂದು ಬಿಂದಿಗೆ ಹಿಡಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಸಮಯದಲ್ಲಿ ಭರವಸೆ ನೀಡಿದ್ದ ಜನಪ್ರತಿನಿಧಿಗಳು ಈಗ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಎಂದು ನಿವಾಸಿಗಳು ಕಿಡಿಕಾರಿದ್ದಾರೆ. ಕಳೆದ ಕೆಲವು ದಿನಗಳಿಂದ 9ನೇ ವಾರ್ಡ್ನಲ್ಲಿ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮಹಿಳೆಯರು ಮತ್ತು ಮಕ್ಕಳು ದಿನವಿಡೀ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಮ್ಮ ವಾರ್ಡ್ನಲ್ಲಿ ಯಾವುದೇ ಕನಿಷ್ಠ ಸೌಲಭ್ಯಗಳಿಲ್ಲ, ನಮಗೆ ನ್ಯಾಯ ಬೇಕು ಎಂದು ಮಾಧ್ಯಮಗಳ ಮುಂದೆ ನಿವಾಸಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಶಾಸಕ ಹಂಪಯ್ಯ ನಾಯ್ಕರೇ ಹಾಗೂ ಸಚಿವ ಬೋಸರಾಜು ಸಾಹೇಬರೇ ಬಡವರಿಗೆ ಎಲ್ಲ ಸೌಲಭ್ಯ ನೀಡುತ್ತೇವೆಂದು ಬರೀ ಭರವಸೆ ನೀಡಿದರೆ ಸಾಲದು, ನಮಗೆ ಸೌಲಭ್ಯ ಕೊಡುವುದು ಯಾವಾಗ ಎಂದು ನಿವಾಸಿಗಳು ನೇರವಾಗಿ ಪ್ರಶ್ನಿಸಿದ್ದಾರೆ. ಅಮಾಯಕ ಜನರು ನೀರಿಗಾಗಿ ಬವಣೆ ಪಡ್ತಾ ಇದ್ರು, ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬುದು ಸಾರ್ವಜನಿಕರ ದೂರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು 9ನೇ ವಾರ್ಡ್ಗೆ ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ತೀವ್ರಗೊಳಿಸುವುದಾಗಿ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ನರಸಿಂಹ ಯಾವ ಊರು? ಮಾನ್ವಿ ಸರ್. ಎಷ್ಟನೇ ವಾರ್ಡು? ವಾರ್ಡ್ ನಂಬರ್ 9. ಹೌದು, ಏನು ಸಮಸ್ಯೆ ಆಗಿದೆ ಸರ್? ನೀರಿನ ಸಮಸ್ಯೆ ಇದೆ. ಕೆಲವು 14 ವರ್ಷಗಳಿಂದ ಈ ಸಮಸ್ಯೆಯಲ್ಲಿದೆ. ಯಾವುದೇ ಶಾಸಕರಾಯಿತು, ಇವತ್ತಿನವರೆಗೆ ನಮ್ಮ ಕೌನ್ಸಿಲರ್ ಆಯಿತು, ಇವತ್ತಿನವರೆಗೂ ಬಂದು ಯಾವುದೇ ಪರಿಷ್ಕಾರವನ್ನು ನಮ್ಗೆ ಕೊಟ್ಟಿಲ್ಲ. ಅರ್ಧಂಬರ್ಧ CC ರೋಡ್ ಆಗಿದೆ, ಇವತ್ತಿನವರೆಗೂ ಚರಂಡಿ ಇಲ್ಲ. ಯಾವುದೇ ಹುಡುಗರು ಬಂದು ರೋಗ ಕಾಯಿಲೆಗಳಿಂದಲೇ ನರಳ್ತಾರೆ. ಯಾವುದೇ ಒಂದು ಮುನ್ಸಿಪಾಲ್ಟಿ ವ್ಯವಸ್ಥೆ ಒಟ್ಟು ಯಾವುದೇ ಒಂದು ನೀರಿಂದ ಆಗಲಿ, ಇವಾಗ ವ್ಯಾನ್ ಅಂತೂ ಒಂದು ಸ್ವಲ್ಪ ಅವಾಗವಾಗ ಬರ್ತಾ ಇದೆ. ಚರಂಡಿ ಕಸ ಮಾತ್ರ ಎಲ್ಲಿದೆ ಅಲ್ಲೇ ಕಸ ಇದೆ. ಆದರೂ ಇವತ್ತಿನ ತನಕ ಒಂದು ದ್ವಾಮೆಗಳ ಸಲ ಹೊಗೆ ಆಯಿತು, ಏನೇ ಆಯಿತು, ಇವತ್ತಿನ ತನಕ ಯಾವುದೂ ಬಂದಿಲ್ಲ. ನಮ್ಮ ಶಾಸಕರಾಯಿತು ಮತ್ತು ಸಚಿವರಾಯಿತು, ಶಾಸಕರು ಮತ್ತು ಸಚಿವರು ಎಲೆಕ್ಷನ್ ಟೈಮಲ್ಲಿ ಬಂದು ನಮಗೇನೇ ಇದ್ದರು, ಈ ಸಲ ನಮ್ಮನ್ನು ಗೆಲ್ಲಿಸಿ ನಾವು ಬಂದು ಕೇಸಿ ನಿಮ್ಗೆ ಏನಿದೆ ನಮ್ಮ ಎಲ್ಲ ಸೌಲಭ್ಯಗಳು ಮಾಡಿಕೊಡ್ತೀವಿ, ಮನೆ ಆಯಿತು, ಚರಂಡಿ ಆಯಿತು, CC ರೋಡ್ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಯಾವುದೇ ಇವತ್ತಿನವರೆಗೂ ಯಾವುದೇ ಕಾಮಗಾರಿ ಇಲ್ಲ. ಬೋಸರಾಜ್ ಸಾಹೇಬರು ಮತ್ತು ಹಂಪಯ್ಯ ಸಾವ್ಕಾರ ಸಾಹೇಬರು ಇವತ್ತಿನವರೆಗೆ ಯಾವುದೇ ನಮ್ಗೆ ಸೌಲಭ್ಯಗಳು ಬಂದಿಲ್ಲ. ಇವತ್ತಿನವರೆಗೆ ಎಲ್ಲ ಕಾಮಗಾರಿಗಳು ಯಾವುವೂ ಆಗಿಲ್ಲ. ಇವತ್ತಿನವರು ಒಂದು ಮನೆಯೂ ಇಲ್ಲ, ಏನೂ ಇಲ್ಲ. ಮಳೆ ಬಂತಂದರೆ ಕರೆಂಟು ಸರಿಯಾಗಿರಲ್ಲ. ರೋಡ್ CC ರೋಡ್ ಅಂತೂ ಅಸಲೇ ಮೊದಲೇ ಇಲ್ಲ. ಕರೆಂಟ್ ಏನಾದ್ರು ಇದಾಯ್ತಂದರೆ ಯಾರನ್ನ ನೈಟ್ ಟೈಮ್ ಗಾಡಿ ತೊಗೊಂಬಂದರೆ ಎಲ್ಲಿ ಬೇಕಲ್ಲಿ ಗುಂಡಿಗೆ ಬೀಳಬೇಕು. ಗಾಡಿ ಕೇಳಾಯ್ತು, ಸೈಕಲ್ ಹಾಕೊಂಡಾಯ್ತು. ರಾತ್ರಿ ಆಲ್ಮೋಸ್ಟ್ ಭಾಳ ಜನ 9-10 ಗಂಟೆ ಸುಮಾರೇ ಕೆಲಸಗಳಿಂದ ನಮ್ಮ ಕಡೆ ಬರೋದು. ಅಷ್ಟೊತ್ತನ ಯಾರು ಬರೋಲ್ಲ. ಇಷ್ಟೊಂದು ಸಮಸ್ಯೆ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಕೇಳೋರು ಯಾರು? ನಿಮ್ಗೆ ದಿಕ್ಕು ಯಾರು? ಯಾರೂ ಇಲ್ಲ ಸರ್. ಇವತ್ತಿನವರೆಗೆ ಯಾರೂ ಬಂದಿಲ್ಲ. ಇವತ್ತಿನವ್ರಿಗೆ ಯಾರೂ ನಮ್ಮ ಹತ್ರ ಬಂದಿಲ್ಲ. ನಮ್ಗೆ ಏನು ಸಮಸ್ಯೆ ಇದೆ ಇವತ್ತಿನ ನಮ್ಗೆ ಯಾರು ನಿಮ್ಮ ಪರಿಸ್ಥಿತಿ ಹೆಂಗೆ ಮುಂದೆ? ಅದೇ ಸರ್, ನಾವು ಅದಕ್ಕೆ ಕೇಳ್ತಾ ಇದ್ದೀವಿ. ಇವಾಗ ಸಚಿವರಿಗೆ ಆಯಿತು, ಶಾಸಕರಿಗೆ ಆಯಿತು, ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಆಯಿತು, ನಮ್ಮ ಕೌನ್ಸಿಲರ್ಗೆ ಆಯಿತು, ನಾವು ಅದೇ ಕೇಳ್ತಾ ಇದ್ದೀವಿ. ಇವತ್ತಿನವ್ರಿಗೆ ಯಾರು ನಮಗೆ ಬಂದು ಏನೋ ಭರವಸೆಗಳು ಕೊಟ್ಟಿದ್ದಾರೆ, ಆ ಭರವಸೆಗಳು ಒಂದು ನೀಡೇರಿಸಿಲ್ಲ. ಒಂದು ರಾಜೇಶ್ವರಿ ಸರ್. ಯಾವ ಊರಮ್ಮ ನಿಮ್ಮದು? ಮಾನ್ವಿ ಸರ್. ಎಷ್ಟನೇ ವಾರ್ಡಮ್ಮ? ಕಡ್ದವ್ಕನ್ ಹತ್ತಿರ ಇದೀರಿ ಸರ್. 9ನೇ ವಾರ್ಡ್ ರೀ ಸರ್. ಏನಮ್ಮ ಸಮಸ್ಯೆ? ಯಾಕೆ ಮುನ್ಸಿಪಾಲಿಟಿಗೆ ಬಂದಿರಿ? ನೀರಿಂದ್ರಿ ಸರ್. ನೀರಿಂದ್ರಿ ಸರ್. ನೀರು ಒಂದು CC ರೋಡು ಎಂದು ಸರ್, ಒಂದು ಕರೆಂಟಿಂದು ಮಕ್ಕಳಿಗೆ ಭಾಳ ಸಮಸ್ಯೆ ಐತೆ ರೀ. ಸಣ್ಣ ಮಕ್ಕಳು ಮತ್ತೆ ಏನನ್ನ ಕೇಳಕ್ ಹೋದ್ರೆ ಏನ್ ಮಾಡ್ತೀವಿ ಹಾಕಿದ್ ಮಾಡ್ತೀರಿ ಅಂತಾರೆ ಸರ್. ಮತ್ತೆ ಹೇಳ್ತಾರೆ ಮತ್ತೆ ಬೋಸರಾಜ್ ಸರ್ ಅವ್ರು ಏನಂದ್ರಿ ಸರ್, ನೀರಿಂದು ಮತ್ತೆ ಕರೆಂಟಿಂದು CC ರೋಡು ಮನೆಗಳು ಬಾತ್ರೂಮ್ಗಳು ಎಲ್ಲ ಮಾಡ್ತೀವಮ್ಮ, ಆಸ್ಪತ್ರೆ ಎಲ್ಲ ಮಾಡ್ತೀವಿ, ಮಾಡ್ಲಿಲ್ಲ ಅಂದ್ರೆ ನಮ್ ಕಿವಿ ಹಿಂಡ್ರಿ ಅಂತ ಹೇಳಿದ್ರಿ ಸರ್. ಬೋಸರಾಜ್ ಅವ್ರಿ ಸರ್. ಯಾವಾಗ ಹೇಳಿದ್ರು? ಭಾಳ ಇದು ಹೋಗಿದ್ದು ಎಲೆಕ್ಷನ್ಗೆ ಹೇಳಿದ್ರಿ ಸರ್ ಅವರು. ಅಲ್ಲಮ್ಮ, ಮತ್ತೆ ಈಗ ಇಷ್ಟೊಂದು ಸಮಸ್ಯೆ ನಿಮ್ ಬಡವರ ಕಷ್ಟ ಕೇಳೋರ ಯಾರು? ಮತ್ತೆ ನಾವು ಹೇಳಕ್ ಬಂದ್ರೆ ಹೋಗ್ರಮ್ಮ ಯಾಕೆ ಕುಂತಿರ್ತೀರಿ ಇಲ್ಲಿ ಅಂತ ಹೇಳ್ತಾರೆ ಸರ್. ಯಾಕೆ ಕೊಡ್ತೀರಿ ಹೋಗ್ರಮ್ಮ, ಅವ್ರು ಬರ್ತಾರ ಮಾಡ್ತಾರ ಅಂತ ಹೇಳ್ತಾರೆ ಸರ್. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆಗಳು ಈಗ ಭಾರತ ದೇಶದಲ್ಲಿ ನೀವು ಇದ್ರೂ ಅಥವಾ ಇಲ್ವೋ? ನಾವ್ ಐದಿರಿ ಸರ್, ಅವ್ರಿಗೆ ಇಲ್ಲ ಅಂಬಂಗ ಆಗೈತ್ರಿ. ಯಾರಿಗೆ? ಜನಸೇವೆಗೆ. ಇಲ್ಲಿ ಬರ್ತಾರಲ್ಲ ಮಂದಿ, ಅವ್ರಿಗೆ ಇಲ್ಲ ಅಂತಾನೆ ತಿಳ್ಕೊಂತಾರೆ ಸರ್. ಮುನ್ಸಿಪಾಲಿಟಿಗೆ ಬಂದ್ರೆ ನಮ್ನ ಅಷ್ಟು ಕೇವಲವಾಗಿ ಮಾಡ್ತಾರೆ ಸರ್. ಅಲ್ಲಮ್ಮ, ಈಗ ನೀವು ಕುಡಿಯುವ ನೀರಿಲ್ಲ ಅಂದ್ರೆ ಹೇಗೆ ಮಾಡ್ತಾರೆ ವ್ಯವಸ್ಥೆ? ಮತ್ತೆ ಅಲ್ಲಿ ವ್ಯವಸ್ಥೆ ಹಂಗೆ ಹೇಗಿದೆ? ಬಹಳ ಕಠಿಣ ಐತ್ರಿ ಸರ್. ಹೆಂಗ? ಯಾವ ರೀತಿ ಕಠಿಣ ಅಂದ್ರೆ ನೀರಿಂದು ವಾರಕ್ಕೆ ಒಂದ್ಸಲ ಬರ್ತಾರೆ. ಒಂದು 40 ಮನೆ 300 ಮನೆ ಇದಾವ್ರಿ ಸರ್. ತೆಲಿಗೆ 4 ಕೊಡ ಹಿಡ್ಕೋಬೇಕು.
ನಾಲ್ಕು ಕೊಡ ಹಿಡ್ಕೊಬೇಕ್ರಿ ಸರ್. ಹೌದಾ? ಅಲ್ಲ, ಈಗ ಈ ಮಧ್ಯೆ ಶಾಸಕ ಹಂಪಯ್ಯನವ್ರು ಅವರಿದ್ದಾರೆ, ಸಚಿವ ಬೋಸರಾಜ್ ಅವರು ಇದ್ದಾರೆ, ಎಲ್ಲರ ಇದಾರೆ. ಅವ್ರು ಏನಂತಾರ್ರಿ ಸರ್ ಕೇಳಿದ್ರೆ ಮಾಡ್ತೀವಮ್ಮ ಯಾಕೆ ಇದು ಮಾಡ್ತೀರಿ ಅಂತಾರೆ ಸರ್. ಮನವಿ ಪತ್ರ ಕೊಟ್ಟಿವಿ, ಹಕ್ಕು ಪತ್ರದ್ದು ಲಿಸ್ಟ್ ಕೊಟ್ಟಿವಿ ಸರ್, ತಗೊಂತಾರ್ರಿ ಡಸ್ಟ್ಬಿನ್ಗೆ ಹಾಕ್ತಾರ್ರಿ ಸರ್. ಅವರು ಯಾಕೆ ಆತರ ಮಾಡ್ತಾರ? ನಮ್ಮನ್ನ ಬಡವ್ರನ್ನ ಅಷ್ಟು ಕೇವಲವಾಗಿ ಮಾಡಕತ್ತಾರೆ. ನೀವು ಓಟ್ ಹಾಕ್ಸಿ ಹೇಳ್ತಾರಲ್ಲ ನಿಮ್ದೆಲ್ಲ. ಓಟ್ ಹಾಕಿದ್ರೆ ನಾವಾಗಿ ಓಟ್ ಹಾಕಿದ್ರೆ ಅವರಾಗಿ ಮುಂದೆ ಬಂದಾರ್ರಿ ಸರ್. ಯಾರು? ಈಗ ಬೋಸರಾಜ್ ಅವರು, ಹಂಪಯ್ಯ ಸಾವ್ಕಾರ ಅವರೆಲ್ಲರೂ ಬಂದಾರಿ ಸರ್. ಮುಂದೆ ನಾವೇ ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರು ಹೇಗ್ ಬರ್ತಾರೆ ಹೇಳ್ರಿ? ಮುಂದೆ ಹೆಂಗಮ್ಮ ಈಗ ಬಡವ್ರ ಕಷ್ಟ ಕೇಳೋರ ಅವ್ರು ನೋಡ್ಬೇಕ್ರಿ ಸರ್. ಏನೋ ದೊಡ್ಡವ್ರ ಅಂತ ಮರ್ಯಾದೆ ಕೊಟ್ಟು ಹೇಳ್ತೀವಿ. ಯಾವ ಊರಮ್ಮ ನಿಮ್ದು? ನೀವು ಎಷ್ಟನೇ ವಾರ್ಡು? 9ನೇ ವಾರ್ಡು ನವನಗರ. 9ನೇ ವಾರ್ಡು ನವನಗರ. ಏನ್ ಸಮಸ್ಯೆ ಆಗಿದೆ ಅಲ್ಲಿ? ನಮ್ಗೆ 3 ನಾಳ ಐತೆ ಸರ್. 300 ಇದು ಮಂದಿ ಇದಾವೆ ಸರ್. ಜನಸಂಖ್ಯೆ 300. 3 ನಾಳ ಐತೆ ಸರ್. ನೀರೇ ಸಿಗಂಗಿಲ್ಲ. ಒಂದು ಕೊಳಕ್ಕೆ 22 ಮಂದಿ ನೀರೇ ಸಿಗಂಗಿಲ್ಲ ಸರ್ ನಮ್ಗೆ. ಅಲ್ಲ ರೀ, 3 ಕೊಳಕ್ಕೆ. ನೀವು ಮುನ್ಸಿಪಾಲಿಟಿಗೆ ಬಂದಿರಿ ನೀರಿಲ್ಲ ಅಂತ ಹೇಳಿ. ಹೌದು. ಎಷ್ಟು ದಿನದ ಸಮಸ್ಯೆ ಇದು? ಇದು ಬಹಳ ದಿವಸ ಸರ್. ಸಮಸ್ಯೆ ಹೇಳ್ತೀವಿ, ಓದ್ತೀವಿ, ಯಾರು ಕಾಳಜಿ ತಗೊಳ್ರಿ ಸರ್. ಏನು ಮಾಡುವಲ್ರಿ. ಅಲ್ಲ ರೀ, ಈಗ ಏನ್ ಮಾಡ್ತಲ್ಲ ಅಂತ ಹೇಳಿದ್ರಿ, ಮತ್ತೆ ನೀರೇ ನಿಮಗೆ ಬೇಸಿಗೆ ಇದೆ, ನೀರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಮತ್ತೆ ಶಾಸಕರು, ಸಚಿವರವರು ಮತ್ತು ಪುರಸಭೆ ಆಡಳಿತ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿಗಿದೆ ನೀರು? ಹೇಳ್ತಾರೆ ಸರ್, ಎಲ್ಲ ಹೇಳ್ತಾರೆ. ಮತ್ತೆ ಹೆಂಗಾಗ್ತಾರೆ ಸರ್, ಏನು ಮಾಡಂಗಿಲ್ಲ. ಯಾರು ಮಾಡಲ್ಲ? ಬಂದರು ಶಾಸಕರು ಆಗ್ಲಿ ಎಲ್ಲರೂ ಹೇಳ್ತಾರೆ ಸರ್, ಮಾಡ್ತೀವಂತ ಹೇಳ್ತಾರ, ಏನು ಮಾಡಂಗಿಲ್ಲ. ಹಿಂಗೆ ಬಂದು ಮನೆಗೆ ಪತ್ರ ಕೊಟ್ಟು ಹೋಗ್ತೀವಿ, ಏನಿಲ್ಲ ಸರ್. ಈಗ ಇವರು ಹಂಪಯ್ಯ ಸಾವ್ಕಾರ ಬಂದ್ರು ಸರ್. ಅವರು ಹಂಪಯ್ಯ ಸಾವ್ಕಾರ ಆಗಿರೋದು ಅಲ್ಲಿ ನಮ್ಮ ಮನೇಲಿ ಬಂದಿದ್ರು. ಎಲ್ಲರೂ ಹೋಗಿ ಕೇಳಿದ್ರು ಅವ್ರು ಏನಿಲ್ಲ, ನಾನು ಗೆದ್ದ ಮೇಲೆ ಮಾಡ್ತೀನಿ ಅಂತ ಅಂದಾರ ಸರ್. ಮತ್ತೆ ಏನು ಮಾಡಿಲ್ಲ. ಏನ್ ಮಾಡ್ತು ಅಂತ ಹೇಳಿದ್ರು? ನೀರಿಂದು ಮತ್ತೆ ಹಕ್ಪತ್ರ ಕೊಡಿಸ್ತೀರ ಅಂತ ಅಂದಾರ ಸರ್. ಏನೂ ಆಗಿಲ್ಲ. ಹ್ಞೂ ಸರ್, ರೋಡ್ ಇಲ್ಲ, ಕರೆಂಟ್ ಇಲ್ಲ. ಎಲ್ಲಿ ಮಕ್ಕಳು ತಗೊಂಡು ರಾತ್ರಿಗೆ ಅಲ್ಲಿ ಬರಕಿಲ್ಲ, ಹೋಗಕ್ಕಿಲ್ಲ. ಬಹಳ ಕಷ್ಟ ಸರ್. ಅಲ್ಲ ಈಗ ನೀವು ಇದೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇಲ್ವಾ ಅಲ್ಲಿ? ಸ್ವಾತಂತ್ರ್ಯ ರೋಡಿಗೆ ಸಿಕ್ಕಿಲ್ಲ ಸರ್. ನಮ್ಗಂತೂ ಸಿಕ್ಕಿಲ್ಲ ಸ್ವಾತಂತ್ರ್ಯ. ಸಿಕ್ಕಿಲ್ಲ ರೀ ಸರ್. ಸಿಕ್ಕದಂತಂದ್ರೆ ಸಿಕ್ಕದ. ನಮ್ಮ ಓಣಿಗೆ ಯಾವ್ದು ಸಿಕ್ಕಿಲ್ಲ ಸರ್. ಬರ್ತಾರ ಹೋತಾರ. ಯಾಕಂದ್ರೆ ಓಟಿಗೆ ಅಷ್ಟೇ ಹಾಕ್ತಾರ ಸರ್. ಬಂದಾಗ ಅಷ್ಟೇ ಕೊಡ್ತಾರ ಸರ್. ಅಷ್ಟೇ ಕೊಡ್ತಾರ ಅಷ್ಟೇ ಸರ್. ಮಾಡ್ತೀವಮ್ಮ ಅಂತೇಳಿ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಯಾರಿಗೆ ಯಾಕೆ ಸಿಕ್ಕಿಲ್ಲ? ಏನ್ರಿ ಸರ್, ಏನ್ ಮಾಡ್ಬೇಕು ಸರ್? ಯಾರಿಗೆ ಹೋಗಿ ಹೇಳ್ಬೇಕು ಸರ್? ಎಲ್ಲಾರು ಬಂದವ್ರಿಗೆಲ್ಲ ನಾವು ನಮ್ದು ಕಷ್ಟ ಎಲ್ಲ ಹೇಳ್ಕೊಂಡಿವಿ, ಎಲ್ಲ ಮಾಡ್ಕೊಂಡಿವಿ. ಅಂದ್ರೆ ಏನಿಲ್ಲ ನೋಡಿ ಸರ್, ಯಾವನ್ ಮಾಡುವಲ್ರಿ ನಮ್ಮ ಊರಿಗೆ. ನಿಮಗೆ ಓಟ್ ಹಾಕಿ ನಿಮಗೆ ಓಟ್ ಹಾಕಿ ನಿಮಗೆ ಓಟ್ ಹಾಕಿ
ಹಾಕಿರಿ ಅದಕ್ಕೆ ನಾಚಿಕೆ ಬರೋ ನಿಮಗೆ ಓಟ್ ಹಾಕಿ